ಹಾಯ್ ಹಲೋ ನಮಸ್ಕಾರ. 4ನೇ ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತಿನ ವಿಡಿಯೋ ಪ್ಲ್ಯಾನಿಂಗ್ ಏನಿದೆ ಅಂದರೆ ನಂದು ಇವತ್ತು ನಾನು ರೀಲ್ ಶೂಟ್ ಮಾಡ್ತಾಯಿದ್ದೀನಿ. ಒಬ್ಬಳೇ ಮಾಡ್ಕೋತಿದ್ದೀನಿ. ಅಣ್ಣ ಇಲ್ಲ ಅಂದಾಗ ಒಬ್ಬಳೇ ವಿಡಿಯೋ ಮಾಡ್ಕೋತೀನಿ. ಶೂಟ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ಸ್ವಲ್ಪ. ರೀಲ್ ಶೂಟ್ಗೋಸ್ಕರ ನಾನು ಇವತ್ತು ಕೃಷ್ಣನ ತೊಗೊಂಬಂದೆ. ಹೊಸ ಕೃಷ್ಣನ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೇನೆ ನೋಡಿ. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಜನ್ಮಾಷ್ಟಮಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ರೀಲ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಹೊಸ ಕೃಷ್ಣನ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕೃಷ್ಣ ಮತ್ತು ತುಂಬ ಮುದ್ದಾಗಿದೆ ಅನಿಸ್ತು. ನಂಗೆ ತುಂಬ ಇಷ್ಟ ಆಯಿತು ಈ ಕೃಷ್ಣ. ಅದಕ್ಕೆ ಇವತ್ತು ಹೋಗಿ ಕೃಷ್ಣನ ತೊಗೊಂಬಂದಿದ್ದೀನಿ. ಇವಾಗ ನಿಮಗೆ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡ್ತೀನಿ ಅದೆಲ್ಲ ತೋರಿಸ್ತೇನೆ. ಇವಾಗ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಎಲ್ಲೋ ಮತ್ತು ಆರೆಂಜು ಫ್ಲವರ್ಸ್ ಇದೆ. ಫ್ಲವರ್ಸನ್ನೇ ಸಿಂಪಲ್ಲಾಗಿ ಹಾಕ್ಬಿಟ್ಟು ನಾನು ರೆಡಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ. ರೆಡಿ ಮಾಡೋಣ, ನೋಡೋಣ ಹೇಗೆ ಕಾಣುತ್ತೆ. ಇಷ್ಟೇ ಸಿಂಪಲ್ಲಾಗಿ ಫ್ಲವರ್ಸ್ ಹಾಕಿದ್ದೀನಿ. ಇಷ್ಟು ಹಾಕಿದ್ರೆ ಸಾಕು. ಐ ಥಿಂಕ್ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾದಲ್ಲಿ. ಹಾಗಾಗಿ ಜಸ್ಟ್ ಪೆನ್ನಿಂದ ಹಾಕಿದ್ದೀನಿ ಅಷ್ಟೇ. ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡಾಯಿತು ಸಿಂಪಲ್ಲಾಗಿ. ಇವಾಗ ನಾನು ರೆಡಿ ಆಗಬೇಕು. ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೇನೆ. ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ತುಂಬ ಮೇಕಪ್ ಮಾಡಲ್ಲ, ಜಾಸ್ತಿ ಮಾಡಲ್ಲ, ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತೇನೆ. ನೋಡಿ, ಆ್ಯಕ್ಚುಲಿ ಮೇನ್ ಥಿಂಗ್ ಏನಂದರೆ ನಾನು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಸಿಂಪಲ್ ಜಸ್ಟ್ ಸನ್ ಕ್ರೀಮ್ ಹಾಕ್ಕೋತೇನೆ ಲೈಟಾಗಿ. ಆಲ್ರೆಡಿ ಹಾಕಿದ್ದೆ, ಬಟ್ ಇಲ್ಲಿಂದ ಇನ್ನೊಂದು ಸರ್ತಿ ಸ್ವಲ್ಪ ಲೈಟಾಗಿ ಸನ್ ಕ್ರೀಮ್ ಹಾಕ್ಕೋತೀನಿ. ಸನ್ ಕ್ರೀಮ್ ಹಾಕಿದ್ರೆ ಗ್ಲೋ ಬರುತ್ತೆ ನನ್ನ ಸ್ಕಿನ್ನು. ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಸ್ಕಿನ್, ಒಂಥರ ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಫಸ್ಟು ಸನ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಇವಾಗ CC ಕ್ರೀಮ್, ನಾನು CC ಕ್ರೀಮ್ ಒಂದೇ ಯೂಸ್ ಮಾಡೋದು. ಆ್ಯಕ್ಚುಲಿ ಲೈಟ್ ಮೇಕಪ್ಪಲ್ಲೇ ಚೆನ್ನಾಗಿ ಕಾಣ್ತೀವಿ. ತುಂಬ ಓವರಾಗಿ ಮೇಕಪ್ ಮಾಡಿಕೊಂಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಲೈಟಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಸ್ವಲ್ಪ ಜ್ಯುವೆಲ್ಸ್ ಹಾಕ್ಕೊಂಡ್ವಿ ಅಂದರೆ ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬ ಚೆನ್ನಾಗಿ ಕಾಣ್ತೀವಿ ನನ್ನ ಪ್ರಕಾರ. ಬಟ್ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಎರಡೇ ಐ ಥಿಂಕ್ ಅದೇ ಒಂದು CC ಕ್ರೀಮು ಮತ್ತು ಒಂದು ಕನ್ಸಿಲರ್. ಅಂದರೆ ಕಣ್ಣಿಗೆ ಇಲ್ಲಿ ಡಾರ್ಕ್ ಆಗಿದೆ ನಂದು, ಆ ಕಾರಣಕ್ಕೆ ಕನ್ಸಿಲರ್ ಸ್ವಲ್ಪ ಯೂಸ್ ಮಾಡ್ತೇನೆ. ನಂದು ಐಬ್ರೋ ಸ್ವಲ್ಪ ಬ್ರೈಟಾಗಿಲ್ಲ, ಹಾಗಾಗಿ ಸ್ವಲ್ಪ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ಅಷ್ಟೇ ನೋಡಿ, ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಐಲೈನರ್.
ಇಷ್ಟೇ ನೋಡಿ. ಇಷ್ಟಾದಮೇಲೆ ನಾನು ಐಲೈನರಲ್ಲೇ ಬಟ್ಟಿಟ್ಕೋತೀನಿ. ಇವಾಗ ಮಸ್ಕರ ಹಚ್ಚಿದ್ರೆ ರೆಪ್ಪೆಗಳು ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ, ಕಣ್ಣು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಕಣ್ಣು ಹೈಲೈಟಾಗಿ ಕಾಣುತ್ತೆ, ಹಾಗಾಗಿ ಹಚ್ತೀನಿ ನೋಡಿ. ಸೊ ಒಂಥರ ಲುಕ್ ಕಾಣುತ್ತೆ ಫೇಸು, ಮತ್ತು ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತೀನಿ. ನೆಕ್ಸ್ಟು ಲಿಪ್ಟಿಕ್ ಆಯ್ತು ನೋಡಿ. ನಾನು ಸ್ವಲ್ಪ ಕಣ್ಣಿನ ಮೇಲೆ ಲೈಟಾಗಿ ಲಿಪ್ಟಿಕ್ನೇ ಹಚ್ಚುತ್ತೇನೆ. ಲೈಟಾಗಿ, ಜಾಸ್ತಿ ಅಲ್ಲ, ಲೈಟಾಗಿ. ಇದು ಲೈಟ್ ಕಲರ್ ಲಿಪ್ಟಿಕ್ಕು, ಸೊ ಲೈಟಾಗಿ ಹಚ್ಚಿದ್ರೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣುತ್ತೆ, ನನಗೆ ಚೆನ್ನಾಗಿ ಕಾಣುತ್ತೆ. ಐ ಥಿಂಕ್ ಅದಕ್ಕೆ ಹಚ್ಚುತ್ತೇನೆ. ಲೈಟಾಗಿ ಹಚ್ಕೋತೇನೆ ನಾನು. ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೇನೆ, ಸೊ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ, ಯಾಕಂದರೆ ಇದು ಸ್ವಲ್ಪ ಲೈಟ್ ಇಲ್ಲ, ಸೊ ಆ ಕಾರಣಕ್ಕೆ. ಆಮೇಲೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ ನಾನು ಮೇಕಪ್ ತೋರಿಸ್ತೀನಿ ಹೇಗೆ ಕಾಣ್ತೀನಿ ಅಂತ. ಲೈಟಾಗಿ ಹಚ್ಚುತ್ತೆ ನಾನು, ಲೈಟಾಗಿ. ಆಮೇಲೆ ಅದೇ ಮೀನ್ಸ್ ಕಣ್ಣು ಮೇಲೆ ಹಚ್ಚೋದು ಅಲ್ವಾ, ಸೊ ಅದೇ ಲಿಪ್ಟಿಕ್ಕು, ಲೈಟ್ ಲಿಪ್ಟಿಕ್ ಇದು. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದು ಸರ್ತಿ ಎರಡು ಲಿಪ್ಟಿಕ್ನ ಮಿಕ್ಸ್ ಮಾಡಿ ಹಚ್ಚುತ್ತೇನೆ. ಬಟ್ ಇವತ್ತು ನೋಡೋಣ ಕಾಸ್ಟ್ಯೂಮ್ಗೆ ಯಾವ ಸೂಟ್ ಆಗುತ್ತೆ ನೋಡಿಬಿಟ್ಟು ಹಚ್ಚುತ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ನನಗೆ ಇದೇ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು ಲೈಟಾಗಿ, ಅದಕ್ಕೆ ಇದನ್ನು ಹಚ್ತಾ ಇದ್ದೀನಿ. ಸೊ ಆವಾಗಲೇ ಬ್ಯಾಕ್ ಕ್ಯಾಮ್ರಾ ಇಟ್ಟಿದ್ದೆ, ಸೊ ಅದು ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗ್ತಿದ್ದಿಲ್ಲ. ಸೊ ಇವಾಗ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಇವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನಿಸುತ್ತೆ. ಐ ಥಿಂಕ್ ನೋಡಿ, ನೀಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ಲೈಟಿಂಗ್ ಇಲ್ಲಿದೆ, ಬಟ್ ಅಂದರೆ ಬ್ಯಾಕ್ ಕ್ಯಾಮ್ರಾ ಮಿರರಲ್ಲಿ ನಾನು ತೋರಿಸ್ತಿದ್ದೆ ಆವಾಗಲೇ, ಆ ಕಾರಣಕ್ಕೆ ಅಷ್ಟೊಂದು ಮೇಕಪ್ ಮಾಡಿರೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದ್ದಿಲ್ಲ. ಇವಾಗ ನೋಡಿ ನಿಮಗೆ ಗೊತ್ತಾಗ್ತಿದೆ. ಸೊ ಈ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇರ್ ಸ್ಟೈಲ್ ಮಾಡಬೇಕು, ನೋಡೋಣ. ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡೋಣ ಇವತ್ತು. ಅಂದರೆ ಸ್ವಲ್ಪ ಜ್ಯುವೆಲ್ಸು ಜಾಸ್ತಿ ಅಂದರೆ ಎಲ್ಲ ಜ್ಯುವೆಲ್ಸು ಹಾಕೋಣ ಅಂತ ಪ್ಲ್ಯಾನ್ ಇದೆ. ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆದರೆ ಚೆನ್ನಾಗಿ ಇರುತ್ತೆ ಅಂತ ನನ್ನ ಪ್ಲ್ಯಾನಿಂಗು. ಬಫ್ ಯೂಸ್ ಮಾಡ್ತೀನಿ, ಚಿಕ್ಕದು ಬಫ್ಫು ನೋಡಿ, ಚಿಕ್ಕದು ಬಫ್ಫನ್ನ ಇಟ್ಕೊಂಡು ಹೇರ್ ಸ್ಟೈಲ್ ಇವಾಗ ರೆಡಿ ಆಗಿದೆ. ಸೊ ಇವಾಗ ಕಾಸ್ಟ್ಯೂಮ್ ಹಾಕ್ಕೊಂಡು ಜ್ಯುವೆಲ್ಸ್ ಹಾಕ್ಕೊಂಡ್ರೆ ನಾನು ಶೂಟ್ ಮಾಡೋಕ್ಕೆ ರೆಡಿ. ಸೊ ಇದೇ ನೋಡಿ ನಮ್ಮಮ್ಮ ಸ್ಟಿಚ್ ಮಾಡಿರೋದು ಲಂಗ ದಾವಣಿ. ಸೊ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇವಾಗ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಾಯಿತು, ಇವಾಗ ಜ್ಯುವೆಲ್ಸ್ ಹಾಕ್ಕೋಬೇಕು. ಸೊ ನೋಡೋಣ ಜ್ಯುವೆಲ್ಸ್ ಹಾಕ್ಕೊಂಡ್ಮೇಲೆ ಹೇಗೆ ಲುಕ್ ಇರುತ್ತೆ ಅಂತ, ಹೇಗೆ ಕಾಣ್ತೀನಿ ಅಂತ ನೋಡೋಣ. ಸೊ ಇವಾಗ ಜ್ಯುವೆಲ್ಸು ಹಾಕ್ಕೊಂಡಾಯಿತು. ಸೊ ಸಿಂಪಲ್ಲಾಗಿ ಜಾಸ್ತಿ ಗ್ರ್ಯಾಂಡಾಗಿ ಹಾಕ್ಕೊಂಡಿಲ್ಲ, ಜಸ್ಟ್ ಇಯರಿಂಗ್ಸು ಜುಮ್ಕ ಹಾಕ್ಕೊಂಡೆ. ನೆಕ್ಸ್ಟು ಕತ್ತಿಗೆ ನೋಡಿ ಚಿಕ್ಕದಾಗಿ ಒಂದು ಸರ ಹಾಕ್ಕೊಂಡೆ, ಒಂದು ಡಾಬು ಮತ್ತು ಬ್ಯಾಂಗಲ್ಸ್ ಅಷ್ಟೇ. ಸೊ ಇವಾಗ ಫುಲ್ ರೆಡಿಯಾಗಿದ್ದೀನಿ. ಇವಾಗ ರೀಲ್ಸು ಶೂಟ್ ಮಾಡ್ತೇನೆ. ಇವಾಗ ಸ್ಟಾರ್ಟ್ ಮಾಡಬೇಕು, ಟೈಮ್ ಆಗೋಯ್ತು. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ರೀಲ್ಸು. ಸೊ ಇವಾಗ ಲೈಟಿಂಗ್ ಎಲ್ಲ ಇಟ್ಬಿಟ್ಟು ಲೈಟಿಂಗ್ ಎಲ್ಲ ಸೆಟ್ ಮಾಡಬೇಕು.
ಲೈಟಿಂಗ್ ಸೆಟ್ ಮಾಡಿ ನಾನು ಶೂಟ್ ಮಾಡೋದು ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ಲೈಟಿಂಗ್ ಬೇಕಲ್ವ ಕ್ಯಾಮ್ರಕ್ಕೆ ಜಾಸ್ತಿ. ಸೊ ಹಾಗಾಗಿ ಲೈಟಿಂಗ್ ಒಂದಿಟ್ಟು ಸ್ವಲ್ಪ ಲೈಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಲೈಟಾಗಿ ಪ್ರಾಕ್ಟೀಸ್ ಮಾಡಿ ಶೂಟ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ತಾನೇ ಒಂದು ಸಾಂಗು ಶೂಟ್ ಮಾಡಿದೆ, ಅಂದರೆ ಒಂದು ರೀಲ್ ಶೂಟ್ ಮಾಡಿದೆ. ಒಂದೇ ಮಾಡೋಕ್ಕಾಗಿದ್ದು ಇವಾಗ. ಬಟ್ ನನ್ನ ಪ್ಲ್ಯಾನಿಂಗ್ ಇರೋದು 3 ಸಾಂಗು. ಸೊ ಇವಾಗ ಒಂದಾಗಿದೆ. ಸೊ ಇನ್ನೂ 2 ಸಾಂಗ್ ಮಾಡಬೇಕು. ಸೊ ಶೂಟು ಕಂಪ್ಲೀಟ್ ಆಯಿತು. ನಾನು ಫುಲ್ ಶೂಟ್ ಹೇಗೆ ಮಾಡ್ತಿದ್ದೀನಿ ಅಂತ ತೋರ್ಸೋಕ್ಕಾಗಲಿಲ್ಲ, ಅಂದರೆ ಒಬ್ಬಳೇ ಮಾಡ್ತಿದ್ದೀನಿ. ಒಂದೇ ಫೋನ್ ಇರೋದು, ಕ್ಯಾಮ್ರಾ ಇರೋದು. ಸೊ ಫೋನಲ್ಲಿ ಸಾಂಗ್ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಫುಲ್ ತೋರ್ಸೋಕ್ಕಾಗಿಲ್ಲ ಹೇಗೆ ಯಾವ ರೀತಿ ಶೂಟ್ ಮಾಡ್ತೀನಿ ಅಂತ. ಬಟ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ನೋಡಿ, ರಾಧಾಕೃಷ್ಣನೂ ಇಟ್ಟಿದ್ದೀನಿ, ಮತ್ತು ಇವತ್ತು ತಂದಿದ್ದ ಕೃಷ್ಣ. ಸೊ ಬ್ಯಾಕ್ಗ್ರೌಂಡ್ ಆವಾಗಲೇ ನೋಡಿದ್ದೀರಾ, ಹೀಗೆ ಅರೇಂಜ್ ಮಾಡಿದ್ದೆ. ನಾನು ಹೇಳಿದ್ದು ಐ ಥಿಂಕ್ 3 ಸಾಂಗ್ಸ್ ಮಾಡ್ತೀನಿ ಅಂತ. ಐ ಥಿಂಕ್ 4 ಸಾಂಗ್ ಮಾಡಿದೆ ಅನಿಸುತ್ತೆ. ಸೊ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ನಾನು ಚೆಕ್ ಮಾಡಬೇಕು, ಮನೆಗೆ ಹೋಗಿ ಎಕ್ಸ್ಪೋರ್ಟ್ ಮಾಡಿ ಚೆಕ್ ಮಾಡಬೇಕು. ಬಟ್ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ವಿಡಿಯೋ ನೋಡಬೇಕು ಅಂದರೆ ಸಿಂಧು ರಾಜ್ವೀರ್ ಅಂತ ಯೂಟ್ಯೂಬಲ್ಲೂ ಇದೆ ನನ್ನ ಚಾನಲು, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ವಿಡಿಯೋ ಬಂದಿದೆ ಅಂತ. ಸೊ ಆಲ್ಮೋಸ್ಟಾಗಿ ಶೂಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹೀಗಿತ್ತು ನನ್ನ ಡೇ ಇವತ್ತು. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನೀವು ಮನೆಗೆ ಅದೇ ಕೃಷ್ಣನ ತೊಗೊಂಡು ಹೋಗ್ತೀರಾ ಅಂದರೆ, ಏನಾದ್ರು ಪೂಜೆಗೆ ಕೃಷ್ಣನೇನಾದ್ರು ಇವಾಗ ಜನ್ಮಾಷ್ಟಮಿಗೆ ಕೃಷ್ಣನ ತೊಗೊಂಡೋಗಿ ಮನೇಲಿ ಪೂಜೆ ಮಾಡ್ತೀರಾ ಅಂದರೆ ಒಂದು ಮಾತು ಹೇಳ್ತೀನಿ. ನಮಗೆ ಯಾರೋ ಹೇಳಿದ್ದು. ಸೊ ಹಾಗಾಗಿ ಬರೀ ಒಂದೇ ಕೃಷ್ಣನ ತೊಗೊಂಡು ಹೋಗಬಾರ್ದಂತೆ, ರಾಧಾಕೃಷ್ಣ. ಸೊ ವಿಗ್ರಹ ನೀವು ತೊಗೊಂಡ್ರೆ ರಾಧಾಕೃಷ್ಣನ ರಾಧೆ ಇರೋದನ್ನ ನೀವು ಮನೆಗೆ ತೊಗೊಂಡೋದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಎನಿ ಟೈಮು ರಾಧಾಕೃಷ್ಣನೇ ತರೋದು. ಬಟ್ ಈ ಸತಿ ಬರೀ ಕೃಷ್ಣನ ಯಾಕೆ ತಂದಿದ್ದೀನಿ ಅಂದರೆ, ಶೂಟ್ ಮಾಡಬೇಕಾಗಿತ್ತು, ಅದು ಹೌದು. ಬಟ್ ನಾನು ಬರೀ ಕೃಷ್ಣ ಬೇಕಿತ್ತು ಅಂತ ತಂದಿದ್ದೀನಿ. ಬಟ್ ಆಲ್ಮೋಸ್ಟಾಗಿ ಮುಂಚೆನೇ ಇದೆ ನಮ್ಮ ಹತ್ರ. ತುಂಬ ಕೃಷ್ಣಗಳು ಇಟ್ಕೊಂಡಿದ್ದೀನಿ ನಾನು. ರಾಧಾಕೃಷ್ಣನ ತುಂಬ ಇಟ್ಕೊಂಡಿದ್ದೀನಿ. ಡ್ಯಾನ್ಸ್ ಕ್ಲಾಸಲ್ಲೇ 3 ವಿಗ್ರಹಗಳಿದೆ, ಜಾಸ್ತಿ ಇಡಬಾರ್ದು. ಬಟ್ ಒಂದೇ ರಾಧಾಕೃಷ್ಣ ಒಂದಿದ್ರೆ ಸಾಕು. ನಾನು 3 ಇಟ್ಟಿದ್ದೀನಿ. ಲೈಕ್ ಇವತ್ತೊಂದು ತಂದಿರೋ ಸೇರಿಸಿದ್ರೆ 4 ಬರೀ ಕೃಷ್ಣ ತಂದಿರೋದು. ಸೊ ಹಾಗಾಗಿ ನಿಮ್ಮ ಮನೆಗಳಿಗೆ ಏನಾದ್ರು ತಂದರೆ ನಾನೇನು ಹೇಳ್ತೀನಿ ಅಂದರೆ, ರಾಧಾಕೃಷ್ಣ ತೊಗೊಬನ್ನಿ. ರಾಧೆ ಇಲ್ಲದೆ ಇನ್ಕಂಪ್ಲೀಟ್ ಹೌದು ಕೃಷ್ಣ. ಸೊ ರಾಧೆ ಇದ್ದರೆ ಸೊ ನೀವು ಕೇಳ್ಕೊಂಡಿದ್ದಾಗುತ್ತೆ ನನ್ನ ಪ್ರಕಾರ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.